ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 10 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ಚಳ್ಳಕೆರೆಯಿಂದ ಚಿತ್ರದುರ್ಗಕ್ಕೆ ಹೋಗುವ ಮಾರ್ಗದಲ್ಲಿ ಬರುವಂಥ 2 ಎಕರೆ ತಾರೋಡ್ ಅಟ್ಯಾಚ್ ಇರುವಂಥ ಮಾರುವಂಥ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಇದೆ, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ ತಾರೋಡ್ ಅಟ್ಯಾಚ್ ಇರುವಂಥ 2 ಎಕರೆ ಮಾರುವಂಥ ಜಮೀನು. ಈ ಹಿಂದೆ ಈಗಾಗಲೇ ಒಂದು 3 months ಬ್ಯಾಕ್ ತೊಗೊಂಡಿದ್ದಾರೆ ಬೇರೆಯವರು, ಇದು ರೀಸೇಲ್ ಮಾಡ್ತಾ ಇದ್ದಾರೆ ಮೊದಲನೇದಾಗಿ. ಇನ್ನು ಚಳ್ಳಕೆರೆಯಿಂದ ಇಲ್ಲಿಗೆ 10 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿಂದ ಇಲ್ಲಿಗೆ ಒಂದು 205 ಕಿಲೋಮೀಟರ್ ಆಗುತ್ತೆ. ಈ ಜಾಗಕ್ಕೆ ಚಿತ್ರದುರ್ಗಕ್ಕೆ 20 ಕಿಲೋಮೀಟರ್ ಆಗುತ್ತೆ. ಇದು 2 ಎಕರೆ ನೀರಾವರಿ ಅಕ್ಕಪಕ್ಕ ಮಧ್ಯದಲ್ಲಿ ಖಾಲಿ ಜಮೀನಿದು. ಜೊತೆಗೆ ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ನೀರಾವರಿನೇ, ಪಕ್ಕದಲ್ಲಿ ಬೋರ್ ಇದೆ. ಈ ಜಮೀನಿಗೆ ಮಾತ್ರ ಬೋರ್ ಇಲ್ಲ, ನೀವು ಬೋರ್ ಹಾಕ್ಸ್ಕೋಬೇಕು. ತಾರೋಡ್ ಅಟ್ಯಾಚ್ ಇರುವಂಥದ್ದು. ಇನ್ನು ಚಿತ್ರದುರ್ಗ ರೋಡಿಂದ ಇಲ್ಲಿಗೆ ಕೇವಲ 1.5 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಟೋಟಲ್ ಆಗಿ ಚಳ್ಳಕೆರೆಯಿಂದ 10 ಕಿಲೋಮೀಟರ್ ಆಗುತ್ತೆ. ನೀರಿನ ಸ್ಥಿತಿ ಅಂತೂ ಈ ಭಾಗದಲ್ಲಿ ತುಂಬ ಚೆನ್ನಾಗಿದೆ. ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸು, ನೀಟಾಗಿ ನೀವೇನಾದರೂ ಸಣ್ಣದಾಗಿ ಫಾರ್ಮ್ ಹೌಸ್ ಮಾಡ್ಕೊತೀನಿ, ಚಳ್ಳಕೆರೆ ಟೌನ್ ನಿಯರು ಅನ್ನೋರು ಈ ಕಡೆ ಗಮನ ಹರಿಸ್ಬೋದು. ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾರೆ, ಕೊನೆಯಲ್ಲಿ ನಾನು ರೇಟ್ ಹೇಳ್ತೀನಿ. ಇನ್ನು ಎರಡನೇದಾಗಿ ಮಣ್ಣು, ಪ್ಯೂರ್ ರೆಡ್ ಸಾಯಿಲು. ಸ್ವಲ್ಪ ಸಣ್ಣ ಕಲ್ಲಿದೆ, ಆದರೆ ಅದೇನೋ ಅಂತ ದೊಡ್ಡ ಸಮಸ್ಯೆ ಆಗಲ್ಲ, ಚೆನ್ನಾಗಿರುತ್ತೆ. ಪ್ಯೂರ್ ರೆಡ್ ಸಾಯಿಲ್ ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ಈ ಭಾಗದಲ್ಲೆಲ್ಲ ನೀವು ನೋಡ್ರಿ, ಆ ಕಡೆ ಅಡಿಕೆ, ತೆಂಗು ಎಲ್ಲ ವಿಧವಾದಂಥ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಎಲ್ಲವೂ ಕೂಡ ಚೆನ್ನಾಗಿದೆ. ಈ ನೀರಿನ ಸ್ಥಿತಿ ಅಂತೂ 100% ವಾಟರ್ ಫೋರ್ಸು, ಯಾವುದೇ ರೀತಿ ತೊಂದರೆ ಇಲ್ಲ ನೀರಿನ ಸಮಸ್ಯೆ ಈ ಭಾಗದಲ್ಲಿ. ನೀವೊಂದು ಸಾರಿ ಸ್ಥಳಕ್ಕೆ ಬಂದಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ ನೀರಿಂದು ಕೂಡ. ನಾವು ಇಲ್ಲಿ ನನ್ನ ಗಮನಕ್ಕೆ ಬಂದ ಹಾಗೆ, ನಾನು ನೋಡಿದ ಹಾಗೆ ನೀರಿನ ಸ್ಥಿತಿ ಚೆನ್ನಾಗಿದೆ. ನೀವು ಸ್ಥಳಕ್ಕೆ ಬಂದಾಗ ಇದರ ಬೆಲೆ ಜೊತೆಗೆ ನೀರಿನ ಸ್ಥಿತಿ ಎಲ್ಲವನ್ನು ತಿಳ್ಕೊಂಡು ಖರೀದಿಸುವಂಥ ಪ್ರಯತ್ನ ಪಡಿ ಅಂತ ಹೇಳ್ತಾ, ಜೊತೆಗೆ ಇದು ಜನರಲ್ ಪ್ರಾಪರ್ಟಿ, ಪೂರ್ವ ಜನರಲ್ ಪ್ರಾಪರ್ಟಿ, ಈಗ ಜನರಲ್ ಪ್ರಾಪರ್ಟಿ. ಯಾವುದೇ ರೀತಿ ತಂಟೆ ತಕರಾರು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಯಾಕೆಂದರೆ ಈ ಹಿಂದೆ 3 ತಿಂಗಳಿಂಚೆ ಬೇರೆಯವರು ತೊಗೊಂಡಿರೋದ್ರಿಂದ ರೀಸೇಲ್ ಮಾಡ್ತಿರೋದು. ಆದ್ದರಿಂದ ಎಲ್ಲ ದಾಖಲೆಗಳು ಕೂಡ ರೆಡಿ ಇದೆ. ಈಗ ರೆಡಿ ಟು ರಿಜಿಸ್ಟ್ರೇಷನ್, ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ಈ ಭಾಗದಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾರೆ. ನೀವು ಅದಕ್ಕೆ ನಾನು ಪದೇ ಪ್ರತಿ ವಿಡಿಯೋದಲ್ಲೂ ಕೂಡ ನನಗೆ ಹೇಳ್ತಾ ಇರ್ತೀನಿ, ಒಂದು ಅಕ್ಕಪಕ್ಕದಲ್ಲಿ ಈ ಜಮೀನು ಇಂಟ್ರೆಸ್ಟ್ ಆದಾಗ ನೀವು ಅಕ್ಕಪಕ್ಕದಲ್ಲಿ ವಿಚಾರಿಸಿ. ಮುಖ್ಯವಾಗಿ ನೀವು ಅದನ್ನೇ ಮಾಡಬೇಕಾಗಿರೋದು. ಎಲ್ಲವನ್ನು ಕೂಡ ಜಮೀನಿನ ಮಾಲೀಕರು ಹೇಳಿರಲ್ಲ. ಆದ್ದರಿಂದ ಕೆಲವೊಂದು ವಿಚಾರವನ್ನು ನೀವು ಆ ಜಾಗಕ್ಕೆ ಬಂದಾಗ ಕೂಲಂಕುಷವಾಗಿ ಎಲ್ಲವನ್ನು ತಿಳ್ಕೊಳ್ಳಿ. ಇನ್ನು ಒತ್ತಡದ ಬರದಲ್ಲಿ ಕೆಲವೊಂದಿಷ್ಟು ಫೋನ್ಗಳನ್ನು ರಿಸೀವ್ ಮಾಡಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಮುಂದಿನ ದಿನಗಳಲ್ಲಿ ಎಲ್ಲ ಫೋನ್ಸನ್ನು ರಿಸೀವ್ ಮಾಡುವಂಥ ಕೆಲಸ ಮಾಡ್ತೀನಿ. ಜೊತೆಗೆ ನಿಮಗೇನಾದರೂ ಜಮೀನು ನೋಡಲೇಬೇಕು ಅಂದಾಗ MK ಪ್ರಾಪರ್ಟೀಸ್ ಚಳ್ಳಕೆರೆ ಗೂಗಲ್ಸಲ್ಲಿ ಸರ್ಚ್ ಮಾಡಿ ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ಸಿಗುತ್ತೆ. ನೀವು ಆಫೀಸ್ ಹತ್ರ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಸಲಹೆಗಳನ್ನು ಸ್ವಲ್ಪ ಕಡಿಮೆ ಮಾಡಿದ್ದೀರಾ ಕೊಡೋದನ್ನು. ಹೀಗೆ ಹೇಳಿ ಕೆಲವೊಂದು ಸಲಹೆಗಳನ್ನು ಕೊಡಿ. ಮುಂದಿನ ವೀಡಿಯೋಗಳಲ್ಲಿ ಅದನ್ನು ನಾನು ಸರಿಪಡಿಸ್ಕೊಳ್ತೀನಿ. ಜೊತೆಗೆ ಇದು ದಾರಿ ಉತ್ತರಕ್ಕೆ ಬರುತ್ತೆ, ದಕ್ಷಿಣಕ್ಕೆ ಜಮೀನಿದೆ, ಉತ್ತರಕ್ಕೆ ದಾರಿ ಇದೆ, ಪೂರ್ವದಿಂದ ಪಶ್ಚಿಮಕ್ಕೆ ದಾರಿ ಹೋಗುತ್ತೆ, ಉತ್ತರಕ್ಕೆ ದಾರಿ ಇದು ಜಮೀನು. ಇನ್ನು 1 ಎಕರೆ ಎಲ್ಲವೂ ಮುಗಿದಾದಮೇಲೆ ಇನ್ನು ಇದರ ಬೆಲೆ 1 ಎಕರೆ ಈ ಜಮೀನಿಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆ 21 ರಿಂದ 22 ಲಕ್ಷ ಹೇಳ್ತಾರೆ. ಅದರ ಮಧ್ಯಭಾಗದಲ್ಲಿ ಆಗುತ್ತೆ. ಸ್ವಲ್ಪ ರೇಟ್ ಹೈ ಆದರೂ ಕೂಡ ತೊಗೋಬೋದು, ಯಾಕೆಂದರೆ ಟೌನ್ ನಿಯರು, ತಾರೋಡ್ ಅಟ್ಯಾಚು, ತುಂಬ ಇಂಟೀರಿಯರ್ ಇರೋವೇ ಹೇಳ್ತಾರೆ. ಇದನ್ನು ನಿಮ್ಮ ಇಂಟ್ರೆಸ್ಟ್, ನಿಮಗೆ ಅವಶ್ಯಕತೆ ಇದ್ದು ಅಥವಾ ನಾನು ಚಳ್ಳಕೆರೆ ಟೌನ್ ಹತ್ತಿರ ಇದ್ದು ತೊಗೊತೀನಿ ಅನ್ನೋರು ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ, ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ.
ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.